ನೀವು ಮಾಲಾಶ್ರೀ ಮೇಡಮ್ ಅವರಿಗೆ ಮೇಕಪ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರಿ. ಸೊ ಈಗ ಬೆಳ್ಳುಳ್ಳಿ ಕಬಾಬ್ ಎಲ್ಲ ಫೇಮಸ್ ಆದಮೇಲೆ ಮಾಲಾಶ್ರೀ ಮೇಡಮ್ ಏನಾದ್ರು ವಿಸಿಟ್ ಮಾಡಿದ್ರಾ ಅಂತ? ಅಲ್ಲಲ್ಲ, ವಿಸಿಟ್ ಮಾಡಿಲ್ಲ. ನಮ್ಮ ಪೂರ್ಣಿಮಾಕ ಅವ್ರ ಮಗಳು ಬೆಳ್ಳುಳ್ಳಿ ಕಬಾಬ್ ಅಂತಾರೆ. ನಮ್ಮ ಮೊನ್ನೆ ವಿನಯ್ ರಾಜ್ಕುಮಾರ್ ಅವ್ರ ಪಿಕ್ಚರ್ಗೆ ಪ್ರಮೋಷನ್ಗೆ ಕರೆದಿದ್ರು. ಮೊನ್ನೆ ಶಿವಣ್ಣ ಅವ್ರ ಪಿಕ್ಚರ್ ಯೋಗರಾಜ್ ಅವ್ರ ಭಟ್ಟ, ನಾವು ಇಬ್ಬರು ಯೋಗರಾಜ್ ಭಟ್ರು ನಾವು ಅಣ್ತಮ್ಮ ಅಂತ ಆಗಿದೆ. ಇದೆಲ್ಲ ನೋಡ್ತಾ ಇದ್ದರೆ ಅದನ್ನು ಯಾವಾಗಲೂ 5 ವರ್ಷಕ್ಕೆ ಮುಂಚೆ ಸಾರ್ವಭೌಮ ಆಡಿಯೋ ರಿಲೀಸ್ ಹುಬ್ಳಿಲಿ ನನ್ನ ಜೊತೆ ಸೆಲ್ಫಿ ತೊಗೊಂಡ್ರು ಯೋಗರಾಜ್ ಭಟ್ ಅಂತ. ಸೊ ಇವಾಗ ಎಲ್ಲರೂ ರೇಗುತ್ತಾರೆ. ಮೊನ್ನೆ ಮಾಲಾಶ್ರೀ ಫೋನ್ ಮಾಡಿದರು, ಏನು ಚಂದ್ರು ನನ್ನ ಮಗ ನಿಮ್ಮಿಂದ ಫಿದಾ ಆಗಿಬಿಟ್ಟಿದ್ದಾನೆ ಅಂದರು ಅವ್ರು. ನೋಡಿ, ಓನರ್ ಮಕ್ಕಳು, ಆ ಓನರ್ ಮನೆಯಲ್ಲಿ ಹೋಗಿ ನಾನು ಕೂಲಿ ಕೆಲಸ ಮಾಡ್ತಿದ್ದವನು, ಇವತ್ತು ಆ ಮನೇಲಿ ಒಂದು ಪ್ರಮೋಷನ್ಗೆ ಹೋದೆ. ಅದು ನನಗೆ ಇವತ್ತು ಏನೇ ತಂದಿದ್ರು ಆ ಮಟ್ಟ ಮೀರಿಬಿಡ್ತು, ಸಾಕು, ಇನ್ನೇನು ಬೇಡೋದು ಬೇಡ. ಒಂದು ಕೂಲಿ ಕೆಲಸ ಮಾಡಿದ ಮನೆಯಲ್ಲಿ ಇವತ್ತು ನಾನು ಪ್ರಮೋಷನ್ ಮಾಡಿದೆ. ಮೊನ್ನೆ ಶಿವಣ್ಣವ್ರ ಪಿಕ್ಚರ್ ಪ್ರಮೋಷನ್ ಮಾಡಿದೆ. ಇದು ನನಗೆ ದೇವ್ರು ಕೊಟ್ಟ ವರ. ನಾನಂತೂ ಅಹಂಕಾರನೂ ಪಡಲ್ಲ, ದುರಹಂಕಾರನೂ. ಕಷ್ಟ ಬಂದರೂ ತಗೋತೀನಿ, ಸುಖ ಬಂದರೂ ತಗೋತೀನಿ. ನಿಮ್ಮ ಪ್ರೀತಿ ಅಂತೂ ಯಾವತ್ತೂ ಇರಬೇಕು, ಇಷ್ಟೇ. ನೀವು ಮಾಲಾಶ್ರೀ ಮೇಡಮ್ ಅವರಿಗೆ ಮೇಕಪ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರಿ. ಸೊ ಈಗ ಬೆಳ್ಳುಳ್ಳಿ ಕಬಾಬ್ ಎಲ್ಲ ಫೇಮಸ್ ಆದಮೇಲೆ ಮಾಲಾಶ್ರೀ ಮೇಡಮ್ ಏನಾದ್ರು ವಿಸಿಟ್ ಮಾಡಿದ್ರಾ ಅಂತ? ಅಲ್ಲಲ್ಲ, ವಿಸಿಟ್ ಮಾಡಿಲ್ಲ. ನಮ್ಮ ಪೂರ್ಣಿಮಾಕ ಅವ್ರ ಮಗಳು ಬೆಳ್ಳುಳ್ಳಿ ಕಬಾಬ್ ಅಂತಾರೆ. ನಮ್ಮ ಮೊನ್ನೆ ವಿನಯ್ ರಾಜ್ಕುಮಾರ್ ಅವ್ರ ಪಿಕ್ಚರ್ಗೆ ಪ್ರಮೋಷನ್ಗೆ ಕರೆದಿದ್ರು. ಮೊನ್ನೆ ಶಿವಣ್ಣ ಅವ್ರ ಪಿಕ್ಚರ್ ಯೋಗರಾಜ್ ಅವ್ರ ಭಟ್ಟ, ನಾವು ಇಬ್ಬರು ಯೋಗರಾಜ್ ಭಟ್ರು ನಾವು ಅಣ್ತಮ್ಮ ಅಂತ ಆಗಿದೆ. ಇದೆಲ್ಲ ನೋಡ್ತಾ ಇದ್ದರೆ ಅದನ್ನು ಯಾವಾಗಲೂ 5 ವರ್ಷಕ್ಕೆ ಮುಂಚೆ ಸಾರ್ವಭೌಮ ಆಡಿಯೋ ರಿಲೀಸ್ ಹುಬ್ಳಿಲಿ ನನ್ನ ಜೊತೆ ಸೆಲ್ಫಿ ತೊಗೊಂಡ್ರು ಯೋಗರಾಜ್ ಭಟ್ ಅಂತ. ಸೊ ಇವಾಗ ಎಲ್ಲರೂ ರೇಗುತ್ತಾರೆ. ಮೊನ್ನೆ ಮಾಲಾಶ್ರೀ ಫೋನ್ ಮಾಡಿದರು, ಏನು ಚಂದ್ರು ನನ್ನ ಮಗ ನಿಮ್ಮಿಂದ ಫಿದಾ ಆಗಿಬಿಟ್ಟಿದ್ದಾನೆ ಅಂದರು ಅವ್ರು. ನೋಡಿ, ಓನರ್ ಮಕ್ಕಳು, ಆ ಓನರ್ ಮನೆಯಲ್ಲಿ ಹೋಗಿ ನಾನು ಕೂಲಿ ಕೆಲಸ ಮಾಡ್ತಿದ್ದವನು, ಇವತ್ತು ಆ ಮನೇಲಿ ಒಂದು ಪ್ರಮೋಷನ್ಗೆ ಹೋದೆ. ಅದು ನನಗೆ ಇವತ್ತು ಏನೇ ತಂದಿದ್ರು ಆ ಮಟ್ಟ ಮೀರಿಬಿಡ್ತು, ಸಾಕು, ಇನ್ನೇನು ಬೇಡೋದು ಬೇಡ. ಒಂದು ಕೂಲಿ ಕೆಲಸ ಮಾಡಿದ ಮನೆಯಲ್ಲಿ ಇವತ್ತು ನಾನು ಪ್ರಮೋಷನ್ ಮಾಡಿದೆ. ಮೊನ್ನೆ ಶಿವಣ್ಣವ್ರ ಪಿಕ್ಚರ್ ಪ್ರಮೋಷನ್ ಮಾಡಿದೆ. ಇದು ನನಗೆ ದೇವ್ರು ಕೊಟ್ಟ ವರ. ನಾನಂತೂ ಅಹಂಕಾರನೂ ಪಡಲ್ಲ, ದುರಹಂಕಾರನೂ. ಕಷ್ಟ ಬಂದರೂ ತಗೋತೀನಿ, ಸುಖ ಬಂದರೂ ತಗೋತೀನಿ. ನಿಮ್ಮ ಪ್ರೀತಿ ಅಂತೂ ಯಾವತ್ತೂ ಇರಬೇಕು, ಇಷ್ಟೇ. ನೀವು ಮಾಲಾಶ್ರೀ ಮೇಡಮ್ ಅವರಿಗೆ ಮೇಕಪ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರಿ. ಸೊ ಈಗ ಬೆಳ್ಳುಳ್ಳಿ ಕಬಾಬ್ ಎಲ್ಲ ಫೇಮಸ್ ಆದಮೇಲೆ ಮಾಲಾಶ್ರೀ ಮೇಡಮ್ ಏನಾದ್ರು ವಿಸಿಟ್ ಮಾಡಿದ್ರಾ ಅಂತ? ಅಲ್ಲಲ್ಲ, ವಿಸಿಟ್ ಮಾಡಿಲ್ಲ. ನಮ್ಮ ಪೂರ್ಣಿಮಾಕ ಅವ್ರ ಮಗಳು ಬೆಳ್ಳುಳ್ಳಿ ಕಬಾಬ್ ಅಂತಾರೆ. ನಮ್ಮ ಮೊನ್ನೆ ವಿನಯ್ ರಾಜ್ಕುಮಾರ್ ಅವ್ರ ಪಿಕ್ಚರ್ಗೆ ಪ್ರಮೋಷನ್ಗೆ ಕರೆದಿದ್ರು. ಮೊನ್ನೆ ಶಿವಣ್ಣ ಅವ್ರ ಪಿಕ್ಚರ್ ಯೋಗರಾಜ್ ಅವ್ರ ಭಟ್ಟ, ನಾವು ಇಬ್ಬರು ಯೋಗರಾಜ್ ಭಟ್ರು ನಾವು ಅಣ್ತಮ್ಮ ಅಂತ ಆಗಿದೆ. ಇದೆಲ್ಲ ನೋಡ್ತಾ ಇದ್ದರೆ ಅದನ್ನು ಯಾವಾಗಲೂ 5 ವರ್ಷಕ್ಕೆ ಮುಂಚೆ ಸಾರ್ವಭೌಮ ಆಡಿಯೋ ರಿಲೀಸ್ ಹುಬ್ಳಿಲಿ ನನ್ನ ಜೊತೆ ಸೆಲ್ಫಿ ತೊಗೊಂಡ್ರು ಯೋಗರಾಜ್ ಭಟ್ ಅಂತ. ಸೊ ಇವಾಗ ಎಲ್ಲರೂ ರೇಗುತ್ತಾರೆ. ಮೊನ್ನೆ ಮಾಲಾಶ್ರೀ ಫೋನ್ ಮಾಡಿದರು, ಏನು ಚಂದ್ರು ನನ್ನ ಮಗ ನಿಮ್ಮಿಂದ ಫಿದಾ ಆಗಿಬಿಟ್ಟಿದ್ದಾನೆ ಅಂದರು ಅವ್ರು. ನೋಡಿ, ಓನರ್ ಮಕ್ಕಳು, ಆ ಓನರ್ ಮನೆಯಲ್ಲಿ ಹೋಗಿ ನಾನು ಕೂಲಿ ಕೆಲಸ ಮಾಡ್ತಿದ್ದವನು, ಇವತ್ತು ಆ ಮನೇಲಿ ಒಂದು ಪ್ರಮೋಷನ್ಗೆ ಹೋದೆ. ಅದು ನನಗೆ ಇವತ್ತು ಏನೇ ತಂದಿದ್ರು ಆ ಮಟ್ಟ ಮೀರಿಬಿಡ್ತು, ಸಾಕು, ಇನ್ನೇನು ಬೇಡೋದು ಬೇಡ. ಒಂದು ಕೂಲಿ ಕೆಲಸ ಮಾಡಿದ ಮನೆಯಲ್ಲಿ ಇವತ್ತು ನಾನು ಪ್ರಮೋಷನ್ ಮಾಡಿದೆ. ಮೊನ್ನೆ ಶಿವಣ್ಣವ್ರ ಪಿಕ್ಚರ್ ಪ್ರಮೋಷನ್ ಮಾಡಿದೆ. ಇದು ನನಗೆ ದೇವ್ರು ಕೊಟ್ಟ ವರ. ನಾನಂತೂ ಅಹಂಕಾರನೂ ಪಡಲ್ಲ, ದುರಹಂಕಾರನೂ. ಕಷ್ಟ ಬಂದರೂ ತಗೋತೀನಿ, ಸುಖ ಬಂದರೂ ತಗೋತೀನಿ. ನಿಮ್ಮ ಪ್ರೀತಿ ಅಂತೂ ಯಾವತ್ತೂ ಇರಬೇಕು, ಇಷ್ಟೇ.